ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಫ್ರೀ ವಿಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೇಗೆ ಅದರಿಂದ ನಾವು ನಮ್ಮ ಪರಿಸ್ಥಿತಿಯನ್ನು ನಾವು ಮೀರಿ ನಿಲ್ಬೋದು ಅಂತ. ಈ ಸಂಚಿಕೆಯಲ್ಲಿ ಜಾತಕದಲ್ಲಿ ಏನು ಭವಿಷ್ಯವಾಣಿ ಹೇಳ್ತಾರೆ, ಭವಿಷ್ಯವನ್ನು ಹೇಳ್ತಾರೆ, ಓ ನಿಮ್ಗೆ ಹಿಂಗಾಗತ್ತೆ, ಮುಂದೆ ಹಿಂಗಾಗತ್ತೆ ಅಂತ ಏನು ಹೇಳ್ತಾರೆ, ಅದು ಏನನ್ನ ಹೇಳ್ತಾ ಇದೆ, ಆ್ಯಕ್ಚುಲಿ ಏನನ್ನ ಸೂಚಿಸ್ತಾ ಇದೆ, ಈ ಸಂಚಿಕೆಯಲ್ಲಿ ಕಲಿಯೋಣ. ನಾವು ಹುಟ್ಟಿದಾಗ, ನಾವು ಈ ಭೂಮಿ ಮೇಲೆ ಬಂದು ಮೊದಲನೇ ಉಸಿರು ಪ್ರಾಣವನ್ನು ತಗೊಂಡಾದ ತಕ್ಷಣ ಅದು ಹುಟ್ಟಿದ ಸಮಯ, ಅದು ನಮ್ಮ ಜಾತಕವನ್ನು ಆ ಟೈಮ್ಗೆ ಹಾಕ್ತಾರೆ. ಅಂದರೆ ನಾವು ಹುಟ್ಟಿದಾಗ ಆಕಾಶದಲ್ಲಿ ಯಾವ ಗ್ರಹ ಯಾವ್ಯಾವ ನಕ್ಷತ್ರದಲ್ಲಿರುತ್ತೆ, ಯಾವ ಪೊಸಿಷನಲ್ಲಿರುತ್ತೆ, ಅದರದ್ದು ಒಂದು ಚಾರ್ಟ್, ಅದೇ ನಮ್ಮ ಏನು ಜಾತಕ ಅಂತಾರೆ, ಬರ್ತ್ ಚಾರ್ಟ್ ಅಂತಾರೆ, ಹಾರೋಸ್ಕೋಪ್ ಅಂತಾರೆ. ಅದನ್ನ ಒಂದು ಸ್ಪೇಸ್ ಆ್ಯಂಡ್ ಟೈಮ್ದು ಒಂದು ಮ್ಯಾಪ್ ಅಂತ ಅನ್ಕೋಬೋದು, ಒಂದು ನಕ್ಷೆ. ಸೊ ಅದು ಏನು ಸೂಚಿಸ್ತಾ ಇದೆ ಅಂದರೆ, ನಮ್ಮ ಸರ್ಟನ್ ಎನ್ವೈರನ್ಮೆಂಟ್ ಅದು ಸೆಟ್ ಆಗಿಬಿಟ್ಟಿದೆ. ಅಂದರೆ ನಮಗೆ ಯಾವ ಥರ ತಂದೆ ತಾಯಿ ಬರ್ತಾರೆ, ಅಥವಾ ಯಾವ ಥರ ಸಿಬ್ಲಿಂಗ್ಸ್, ಅಣ್ಣ ತಮ್ಮ ಅಕ್ಕ ತಂಗಿ ಯಾವ ಥರ ಇರ್ತಾರೆ, ನಮ್ಮ ಮನೆಯ ವಾತಾವರಣ, ನಮಗೆ ಯಾವ ಥರ ಎಜುಕೇಷನ್ ಸಿಗುತ್ತೆ. ಸೊ ಇದೆಲ್ಲ ಕೆಲವೊಂದು ಸೆಟ್ ಆಗಿಬಿಟ್ಟಿರುತ್ತೆ. ಅದು ಯಾಕೆ ಸೆಟ್ ಆಗಿದೆ ಅಂದರೆ, ಅದು ನಮ್ಮ ಪಾಸ್ಟ್ ಆ್ಯಕ್ಷನ್ಸಿಂದ, ಹೋದ ಸಂಚಿಕೆಯಲ್ಲಿ ಹೇಳ್ದಂಗೆ ನಮ್ಮ ಪಾಸ್ಟ್ ಆ್ಯಕ್ಷನ್ಸ್ದು ಈ ಪ್ರೆಸೆಂಟ್ ಟೈಮ್ಗೆ ಒಂದು ಸರ್ಕಮ್ಸ್ಟೆನ್ಸ್ ಸೆಟ್ ಮಾಡಿಬಿಟ್ಟಿದೆ. ಸೊ ಅದು ನಮಗೆ ಸೆಟ್ ಆಗಿರುತ್ತೆ. ಜನಗಳು ಭವಿಷ್ಯ ಕೇಳಕ್ಕೆ ಹೋದಾಗ ಅವ್ರು ಏನನ್ನ ಕೇಳ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಅವರು ಯಾವ ಕರ್ಮವನ್ನ ಮಾಡಿ ಅವರ ಭವಿಷ್ಯವನ್ನ ರಚಿಸ್ತಾರೋ ಆ ಭವಿಷ್ಯವನ್ನ ಅವರು ಕೇಳ್ತಾ ಇಲ್ಲ. ಅವರು ಜ್ಯೋತಿಷಿ ಹತ್ರ ಹೋಗಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಈಗಾಗಲೇ ಏನು ಪ್ರೀಸೆಟ್ ಆಗಿಬಿಟ್ಟಿದೆ, ನನ್ನಲ್ಲಿ ಏನು ಜನ್ಮದ ಕರ್ಮಗಳಿಂದ ಏನು ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ ಪರಿಸ್ಥಿತಿ, ಅದರ ಬಗ್ಗೆ ಅವರು ಭವಿಷ್ಯವಾಣಿಯನ್ನ ಕೇಳೋದಕ್ಕೆ ಹೋಗ್ತಾ ಇರೋದು. ನಾವು ಸಾಮಾನ್ಯವಾಗಿ ನಮ್ಮ ಜಾತಕ ತೋರಿಸಿದಾಗ ನಮ್ಮ ಭವಿಷ್ಯ ಹೇಳಿ ಅಂದರೆ ಅವ್ರು ಏನನ್ನ ಕೇಳ್ತಾ ಇದ್ದಾರೆ ಅಂದರೆ, ಆಲ್ರೆಡಿ ಏನು ಫಿಕ್ಸ್ಡ್ ಆಗಿ ಏನಿದೆ, ಫಿಕ್ಸ್ಡ್ ಸೆಟ್ ಆಗಿ ಏನು ಆಗ್ಬಿಟ್ಟಿದೆ, ಅದರ ಭವಿಷ್ಯವಾಣಿಯನ್ನ ಕೇಳಕ್ಕೆ ಹೋಗ್ತಾ ಇರೋದು. ಅವರು ಯಾವುದನ್ನ ಕೇಳ್ತಾ ಇಲ್ಲ ಅಂದರೆ, ಸ್ವಂತ ಕರ್ಮ, ನನ್ನ ಸ್ವಂತ ಕರ್ಮದಿಂದ, ನನ್ನ ಇಚ್ಛಾಶಕ್ತಿಯಿಂದ, ಹಾರ್ಡ್ ವರ್ಕಿಂದ, ಶ್ರಮದಿಂದ ನಾನು ಯಾವ ಭವಿಷ್ಯವನ್ನ ರಚಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಆ ಭವಿಷ್ಯವಾಣಿಯನ್ನ ಕೇಳಕ್ಕೆ ಹೋಗ್ತಾ ಇಲ್ಲ. ಇದು ಒಂದು ಇಂಪಾರ್ಟೆಂಟ್ ಸ್ವಾರಸ್ಯಕರವಾದ ವಿಷಯ. ಇದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ನಾನು ನನ್ನ ಸ್ವಂತ ಭವಿಷ್ಯವನ್ನ ನಾನು ರಚಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಒಂದು ಶ್ರಮವನ್ನ ಪಡಬೇಕು. ಆದ್ರೆ ಈಗ ಅವರು ಏನು ಭವಿಷ್ಯವಾಣಿ ಕೇಳಕ್ ಹೋಗ್ತಾ ಇದ್ದಾರೆ, ಅದರಲ್ಲಿ ಅವರ ಶ್ರಮ ಏನೂ ಇಲ್ಲ, ಆಲ್ರೆಡಿ ಏನ್ ಸೆಟ್ ಆಗಿದೆಯೋ ಅದ್ರದ್ ಬಗ್ಗೆ ಅವ್ರು ಕೇಳಕ್ ಹೋಗ್ತಾ ಇದ್ದಾರೆ. ಈ ಆಲ್ರೆಡಿ ಸೆಟ್ ಆಗಿರೋ ಏನು ಪರಿಸ್ಥಿತಿ ಇದೆ, ಅದನ್ನ ಭವಿಷ್ಯವನ್ನ ಪ್ರಿಡಿಕ್ಟ್ ಮಾಡ್ಬೋದು, ಅದನ್ನ ಹೇಳ್ಬೋದು. ಓ ನಿಮ್ಗೆ ನೋಡಿ ಈ ತರ ಮನೇಲಿ ಹುಟ್ಟಿದ್ದೀರಾ, ನಿಮ್ಗೆ ಇಷ್ಟು ಅಕ್ಕ ತಂಗಿರಿದ್ದಾರೆ, ಅಣ್ಣ ತಮ್ಮಂದ್ರಿದ್ದಾರೆ, ನಿಮ್ಗೆ ಈ ತರ ಎಜುಕೇಶನ್ ಇದೆ, ನಿಮ್ಮ ಮನೆ ವಾತಾವರಣ ಹೀಗಿದೆ. ಸೊ ಇದನ್ನೆಲ್ಲ ಅವರು ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಇದು ಮಾಡೋದಕ್ಕೆ ಸಾಧ್ಯ. ಯಾರಾದ್ರೂ ಇದನ್ನ ಈ ಹಾರೋಸ್ಕೋಪ್ನ ಓದೋದಕ್ಕೆ ಕಲ್ತಿರ್ತಾರೋ ಅವ್ರಿಗೆ ಇದನ್ನ ಮಾಡೋದಕ್ಕೆ ಸಾಧ್ಯ. ಆದ್ರೆ ಅವರು ಯಾವ್ದನ್ನ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಅಂದ್ರೆ, ನಾವು ಯಾವ ಕರ್ಮವನ್ನ ಮಾಡ್ತೀವಿ ಅನ್ನೋದನ್ನ ಅವ್ರ ಕೈಲಿ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ನಮ್ಮ ಕೈಯಲ್ಲಿದೆ. ನಾನು ಯಾವ ಕರ್ಮವನ್ನ ಮಾಡ್ತೀನಿ ಅನ್ನೋದು ನನ್ನ ಕೈಯಲ್ಲಿದೆ, ಅದು ಅವರು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ದೊಡ್ಡ ಮನೆಯಲ್ಲೂ ಇರ್ಬೋದು, ಸಣ್ಣ ಮನೆಯಲ್ಲೂ ಇರ್ಬೋದು, ಈ ದೇಶದಲ್ಲೂ ಇರ್ಬೋದು, ಬೇರೆ ಯಾವುದೋ ದೇಶದಲ್ಲಿ ಇರ್ಬೋದು. ಆದರೆ ಯಾವುದೇ ಮನೇಲಿದ್ರೂ, ಯಾವುದೇ ದೇಶದಲ್ಲಿದ್ರೂ ಆ ಸಂದರ್ಭದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಕೈಯಲ್ಲಿದೆ ಅಲ್ವಾ. ಸೊ ಅದು ಯಾರ ಕೈಲೂ ಪ್ರಿಡಿಕ್ಟ್ ಮಾಡೋದಕ್ಕೆ ಬರಲ್ಲ, ಅದು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರು ಜ್ಯೋತಿಷಿಗಳು ಏನನ್ನ ನೋಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಸರ್ಕಮ್ಸ್ಟಾನ್ಸ್ನ ನೋಡ್ತಾ ಇದ್ದಾರೆ ಹೊರತು ನಮ್ಮ ಫ್ರೀ ವಿಲ್ ಇಂದ ಮಾಡೋ ಆಕ್ಷನ್ಸ್ ಬಗ್ಗೆ ಅವರು ಪ್ರಿಡಿಕ್ಟ್ ಮಾಡ್ತಾ ಇಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಥಿಂಗ್, ಅರ್ಥ ಮಾಡ್ಕೋಬೇಕು. ಸೊ ಇದರ ಎರಡನ್ನು ನಾವು ಸೆಪ್ರೇಟ್ ಮಾಡಬೇಕು, ಸರ್ಕಮ್ಸ್ಟೆನ್ಸ್ ಮತ್ತೆ ಆಕ್ಷನ್. ಇದೆರಡನ್ನ ನಾವು ಸೆಪ್ರೇಟ್ ಮಾಡಿ ನೋಡಬೇಕು. ಇಲ್ಲಾಂದ್ರೆ ಜನರು ಕನ್ಫ್ಯೂಸ್ ಆಗ್ತಾರೆ. ಏನು ಅಂದ್ರೆ, ಏನನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು, ಯಾವ ಭವಿಷ್ಯನ ಅವ್ರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಅರ್ಥ ಆಗಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಎಸ್, ಪ್ರಿಡಿಕ್ಷನ್ ಮಾಡ್ಬೋದು. ಯಾವ್ದನ್ನ ಪ್ರಿಡಿಕ್ಟ್ ಮಾಡ್ಬೋದು ಅಂದ್ರೆ, ನಮ್ಮ ಪರಿಸ್ಥಿತಿ ಅಥವಾ ಸಂದರ್ಭ, ಸರ್ಕಮ್ಸ್ಟಾನ್ಸ್ನ ಪ್ರಿಡಿಕ್ಟ್ ಮಾಡ್ಬೋದು. ಆದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಏನ್ ಆಕ್ಷನ್ ಮಾಡ್ತೀನಿ ಅನ್ನೋದು ನನ್ನ ಕೈಲಿದೆ ಪ್ರತಿ ಕ್ಷಣ ಕೂಡ. ಸೊ ಅದನ್ನ ಪ್ರಿಡಿಕ್ಟ್ ಮಾಡಕ್ಕೆ ಯಾರಿಂದನೂ ಪ್ರಿಡಿಕ್ಟ್ ಮಾಡೋದಕ್ಕೆ ಬರಲ್ಲ.
ಅದಲ್ಲದೆ ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಸೊ ಎಲ್ಲಾನು ನನ್ನ ಕೈಯಲ್ಲಿದೆ ಅಂದಮೇಲೆ ನಾನು ಏನು ಬೇಕಾದರೂ ಅಚೀವ್ ಮಾಡ್ಬೋದಾ, ಏನು ಬೇಕಾದರೂ ಗಳಿಸ್ಕೋಬೋದಾ ನಾನು ಅಂತ ಈ ಪ್ರಶ್ನೆನೂ ಬರುತ್ತೆ. ಈ ಪ್ರಶ್ನೆಗೆ ಏನು ಉತ್ತರ ಅಂದರೆ, ನನ್ನ ಚಾರ್ಟ್ ಅಥವಾ ನನ್ನ ಏನು ಜಾತಕದಲ್ಲಿ ಎಷ್ಟು ಅದಕ್ಕೆ ಅಲೌವೆನ್ಸ್ ಕೊಟ್ಟಿರ್ತಾರೋ ಅಷ್ಟು ಮಾತ್ರ ಗಳಿಸ್ಕೋಬೋದು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಬಗ್ಗೆ. ಇವಾಗ ಎಷ್ಟೊಂದು ಜನಗಿರುತ್ತೆ ನಾನು ತುಂಬ ಶ್ರೀಮಂತರಾಗಬೇಕು ಅಂತ. ಸೊ ಎಷ್ಟರ ಮಟ್ಟಿಗೆ ಅವ್ರಿಗೆ ಹಣ ಗಳಿಸ್ಬೋದು ಅನ್ನೋದು ಆ ಚಾರ್ಟ್ ಹೇಳುತ್ತೆ. ಇಷ್ಟರ ಮಟ್ಟಿಗೆ ನಿಮಗೆ ಇಷ್ಟು ಲಿಮಿಟ್ ಇದೆ, ಇಷ್ಟು ಲಿಮಿಟ್ ತನಕ ನಿಮಗೆ ಇಷ್ಟು ಪವರ್ ಬರುತ್ತೆ, ಇಷ್ಟು ನೇಮ್ ಫೇಮ್ ಬರುತ್ತೆ, ಅಥವಾ ನಿಮಗೆ ದುಡ್ಡು ಬರುತ್ತೆ. ಅದೆಲ್ಲ ಒಂದು ಮೆಟೀರಿಯಲಿಸ್ಟಿಕ್ ಥಿಂಗು. ಆ ಮೆಟೀರಿಯಲಿಸ್ಟಿಕ್ ವಸ್ತು, ಈ ಲೌಕಿಕ ವಸ್ತು ಏನೇನು ಇರುತ್ತೆ ಅದಕ್ಕೆ ಒಂದು ಲಿಮಿಟ್ ಇದೆ. ಇಷ್ಟು ಮಾತ್ರ ನಿಮಗೆ ಸಿಗುತ್ತೆ, ಇದಕ್ಕಿಂತ ಜಾಸ್ತಿ ನಿಮಗೆ ಸಿಗಲ್ಲ ಅಂತ. ಅದು ಕೂಡ ನಮ್ಮ ಪಾಸ್ಟ್ ಆಕ್ಷನ್ಸ್ ಇಂದಾನೇ ಬರ್ತಾ ಇರುತ್ತೆ. ಆದರೆ ಅನ್ಲಿಮಿಟೆಡ್ ಆಗಿ ನಾವು ಏನು ಗಳಿಸ್ಕೋಬಹುದು ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾವು ಯಾರು ಜ್ಯೋತಿಷಿ ಹತ್ರ ಹೋಗಿ ಕೇಳಲ್ಲ. ಅನ್ಲಿಮಿಟೆಡ್ ಆಗಿ ನಾವು ಏನು ಗಳಿಸ್ಕೋಬಹುದು ಅಂದರೆ ಲರ್ನಿಂಗ್, ಅಂದರೆ ವಿದ್ಯೆ. ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಎಷ್ಟು ಬೇಕಾದರೂ ಕಲಿಬೋದು, ಎಷ್ಟು ಬೇಕಾದರೂ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೋದು, ಎಷ್ಟು ಬೇಕಾದರೂ ನಾವು ಉನ್ನತಿಯನ್ನು ಮೆಟ್ಟಲನ್ನು ಹತ್ಬೋದು, ಮೇಲ್ಮೇಲೆ ಹೋಗ್ಬೋದು ಜ್ಞಾನದ ಮೂಲಕ. ಅದಕ್ಕೆ ಯಾವುದೇ ತರಹದ ಲಿಮಿಟೇಷನ್ ಇಲ್ಲ. ಲಿಮಿಟೇಷನ್ ಇರೋದು ಇದಕ್ಕೆ ಮಾತ್ರ. ಸೊ ಇದು ಒಂದು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ನಾವು ಏನು ಭವಿಷ್ಯವನ್ನು ಬದಲಾಯಿಸಬೇಕು, ನಮ್ಮ ಹಣೆ ಬರ ನನ್ನ ಭವಿಷ್ಯ ಏನಿದೆ ಹೇಳಿ ಅಂತ ಏನು ಕೈ ತೋರಿಸ್ತಾರೆ ಅಥವಾ ಜಾತಕ ತೋರಿಸ್ತಾರೆ. ಸೊ ಅದೆಲ್ಲ ಏನು ಹೇಳ್ತಾ ಇದೆ ಅಂದರೆ ನಮ್ಮ ಸರ್ಕಮ್ಸ್ಟೆನ್ಸ್ ಹೇಳ್ತಾ ಇದೆ, ನಮ್ಮ ಆ್ಯಕ್ಷನ್ ಬಗ್ಗೆ ಹೇಳ್ತಾ ಇಲ್ಲ. ಸೊ ಯಾವುದೇ ಸಮಯದಲ್ಲಿ ಇದು, ಯಾಕಂದರೆ ಇದು ನಾವಿರೋ ಏನು ಕಾನ್ಸ್ಟ್ರಕ್ಟ್ ಇದೆ ಇದು ಫ್ರೀ ವಿಲ್ ಕಾನ್ಸ್ಟ್ರಕ್ಟ್, ನಾವಿರೋ ಜಾಗ. ಸೊ ಎಲ್ಲರಿಗೂ ಒಂದು ಫ್ರೀ ವಿಲ್ ಅನ್ನೋದು ಇದೆ. ಇದರ ಮೂಲಕವೇ ನಾವು ಡಿಸೈಡ್ ಮಾಡಬೇಕು ನಮಗೆ ಏನು ಬೇಕು ಏನು ಬೇಡ ಅಂತ. ಅದರಂತೆ ನಾವು ಆ್ಯಕ್ಟ್ ಮಾಡೋ ಫ್ರೀ ವಿಲ್ ಎಲ್ಲ ಇಂಡಿವಿಜುವಲ್ಸ್ಗಿದೆ. ಈ ಸಮಯ ಏನಿದೆ, ನಾವು ಯಾವ ಪ್ರಸ್ತುತ ಸಮಯದಲ್ಲಿದ್ದೀವಿ ಕಲಿಯುಗದಲ್ಲಿ, ಇದು ಒಂದು ಇಂಪಾರ್ಟೆಂಟ್ ಟೈಮ್. ಯಾಕಂದರೆ ಇದು ಡಿಸಿಷನ್ ಮೇಕಿಂಗ್ ಟೈಮ್ ನಮ್ಮ ಎಲ್ಲ ಮಾನವರಿಗೆ. ಏನು ಅಂದರೆ ಇನ್ಫಾರ್ಮ್ಡ್ ಡಿಸಿಷನ್. ಇದಕ್ಕೆ ಒಂದು ನಾಲೆಜ್ ಬೇಕು. ನನಗೆ ಏನು ಬೇಕು ನನಗೆ ಜೀವನದಲ್ಲಿ ನನ್ನ ಉದ್ಧಾರ ಆಗೋದಕ್ಕೆ ಅನ್ನೋದು ಒಂದು ಡಿಸೈಡ್ ಮಾಡೋದಕ್ಕೆ ಒಂದು ನಾಲೆಜ್ ಬೇಕಲ್ವಾ, ಇನ್ಫಾರ್ಮೇಷನ್ ಬೇಕು. ಆ ಇನ್ಫಾರ್ಮೇಷನು ಈ ಇಂಟರ್ನೆಟ್ ಯುಗದಲ್ಲಿ ಎಲ್ಲರಿಗೂ ಕೊಡಲಾಗ್ತಾ ಇದೆ. ಯಾಕಂದರೆ ಈ ಇಂಟರ್ನೆಟ್ಟಲ್ಲಿ ಎಲ್ಲ ಥರನೂ ಇನ್ಫಾರ್ಮೇಷನ್ ಇದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಎಲ್ಲನೂ ಇದೆ. ಸೊ ನಮ್ಮ ಇಚ್ಛೆ ಏನಿದೆ, ನನ್ನ ಇಚ್ಛಾಶಕ್ತಿ ಏನಿದೆ, ಅದರಂತೆಯೇ ನನಗೆ ಎಲ್ಲ ಇನ್ಫಾರ್ಮೇಷನ್ ಬರ್ತಾ ಇದೆ ಈ ಸಮಯದಲ್ಲಿ. ಅದನ್ನು ಉಪಯೋಗಿಸ್ಕೊಂಡೇ ನಮ್ಮ ವಿಲ್ ಪವರ್ನ ಗಟ್ಟಿ ಮಾಡಿಕೊಂಡು ನಮ್ಮ ಫ್ರೀ ವಿಲ್ ಪ್ರಕಾರ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯಾಕಂದರೆ ಈ ಸಮಯ ಇಲ್ಲಿವರೆಗೆ ಕಲಿಯುಗದಲ್ಲಿ ಎಲ್ಲ ನಾವು ಅಂಧಕಾರದಲ್ಲಿದ್ವಿ. ಅಂದರೆ ಯಾವುದರ ಅಂಧಕಾರ ಅಂದರೆ ಜ್ಞಾನದ ಕೊರತೆಯಿಂದ ನಮಗೆ ಯಾವುದು ಸರಿ ಯಾವುದು ತಪ್ಪು ಏನು ಗೊತ್ತಿಲ್ಲ. ಸುಮ್ಮನೆ ಬ್ಲೈಂಡ್ ಡಿಸಿಷನ್ ಅಂತೀವಲ್ಲ, ಆ ಥರ ಡಿಸೈಡ್ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇವಾಗ ಇನ್ಫಾರ್ಮ್ಡ್ ಡಿಸಿಷನ್ ಅಂದರೆ ತಿಳ್ಕೊಂಡು ನಿರ್ಧಾರ ತಗೊಳ್ಳೋದಕ್ಕೆ ಒಂದು ಸಮಯವನ್ನು ಈಗ ಕೊಡಲಾಗಿದೆ. ಸೊ ಅದಕ್ಕೆ ಈ ಫ್ರೀ ವಿಲ್ ಪವರ್ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಇದನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಯಾವುದೇ ಥರದ ಬೇಸರಕ್ಕೆ ಒಳಗಾಗದೆ, ಯಾವುದೇ ಥರದ ಮನೋಬಲವನ್ನು ಕುಗ್ಗಿಸದೆ, ನನ್ನ ಜಾತಕದಲ್ಲಿ ಹಂಗಿದೆ, ನನ್ನ ಭವಿಷ್ಯ ಹಿಂಗೆ ಹೇಳ್ತಾ ಇದ್ದಾರೆ, ಆ ಜ್ಯೋತಿಷಿ ಹಿಂಗೆ ಹೇಳ್ತಾ ಇದ್ದಾರೆ, ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ಅದು ನಮ್ಮ ಸರ್ಕಮ್ಸ್ಟೆನ್ಸ್ ಅಷ್ಟೇ, ಅದು ನಮ್ಮ ಆ್ಯಕ್ಷನ್ಸ್ ಅಲ್ಲ. ಆ್ಯಕ್ಷನ್ಸ್ ಯಾವಾಗಲೂ ನಮ್ಮ ಕೈಯಲ್ಲೇ ಇರುತ್ತೆ. ನಾನು ಯಾವ ಕರ್ಮವನ್ನು ಮಾಡಿ ಇದನ್ನು ಮೀರಿ ಹೋಗ್ಬೋದು ಅನ್ನೋ ಏನು ಪವರ್ ಇದೆ ಅದು ಎಲ್ಲ ಜೀವಿಗಳಲ್ಲೂ ಕೊಡಲಾಗಿದೆ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದ.